ಏಕಾಏಕಿ ಶಾಲೆ ಮುಂದೆ ಜಿಲ್ಲಾಧಿಕಾರಿಗಳ ಕೆಂಪು ಬಣ್ಣದ ದೀಪದ ಸೈರನ್ ವಾಹನ ಬಂದು ನಿಂತಿತು. ಜಿಲ್ಲಾಧಿಕಾರಿ ಅವರು ಆ ಮುದುಕನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಹೇಳ್ತಾರೆ, ಕಾಲ ಬದಲಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. ಬಡವನ ಮಗ ಚಕ್ರವರ್ತಿ ಆಗ್ತಾನೆ, ಚಕ್ರವರ್ತಿ ಮಗ ನಿರ್ಗತಿಕನಾಗುತ್ತಾನೆ. ಮುಂದೆ ಒಳ್ಳೆ ಗುರಿ ಇರಬೇಕು, ಹಿಂದೆ ಒಬ್ಬ ಒಳ್ಳೆ ಗುರು ಇರಬೇಕು. ಅದರಿಂದ ಕಾಲ ಹೇಗೆ ಬದಲಾಗುತ್ತೆ ಎಂಬುದಕ್ಕೆ ಒಂದು ಬೆಸ್ಟ್ ಕಥೆಯನ್ನ ಹೇಳ್ತೀನಿ. ಇದು ಎಲ್ಲರಿಗೂ ಅನಿಸುತ್ತೆ. ಹಾಗಾದ್ರೆ ಕೇಳೋಣ ಬನ್ನಿ. ಎಂದಿನಂತೆ ಒಂದು ಶಾಲೆಯಲ್ಲಿ ದಿನಗಳ ಪಾಠಗಳು ನಡೆಯುತ್ತಾ ಇದ್ವು. ಹೊರಗೆ ಜೋರಾಗಿ ಮಳೆ ಬರ್ತಿತ್ತು. ಪಾಠದ ಮಧ್ಯದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳನ್ನ ತಮಾಷೆಯಾಗಿ ಕೇಳಿದ್ರು, ನಿಮ್ಗೆಲ್ಲರಿಗೂ ನಾನು 100 ರೂಪಾಯಿ ಕೊಟ್ರೆ ನೀವು ಏನು ಖರೀದಿ ಮಾಡ್ತೀರಾ ಅಂತ ಕೇಳಿದ್ರು. ಅದಕ್ಕೆ ಒಬ್ಬ ಹೇಳಿದ, ಸರ್ ನಾನು ಚಾಕ್ಲೇಟ್ ಖರೀದಿ ಮಾಡ್ತೀನಿ ಅಂತ. ಮತ್ತೊಬ್ಬ ಹೇಳಿದ, ನಾನು ವಿಡಿಯೋ ಗೇಮ್ ಖರೀದಿ ಮಾಡ್ತೀನಿ ಅಂತ. ಇನ್ನೊಬ್ಬ ಹೇಳಿದ, ನಾನು ಮುದ್ದಾದ ಗೊಂಬೆಯನ್ನ ಖರೀದಿ ಮಾಡ್ತೀನಿ ಅಂತ. ಹೀಗೆ ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾ ಹೋದ್ರು. ಆದ್ರೆ ಒಂದು ಮಗು ಆಲೋಚನೆಯಲ್ಲಿ ಮುಳುಗಿತ್ತು. ಅದನ್ನ ಗಮನಿಸಿದ ಶಿಕ್ಷಕರು ಆ ಹುಡುಗನನ್ನ ಕೇಳಿದ್ರು, ನೀನು ಅಷ್ಟೊಂದು ಏನು ಯೋಚಿಸ್ತಾ ಇದೀಯಾ, ನೀನು ಏನು ಖರೀದಿ ಮಾಡ್ತೀಯಾ? ಆ ಮಗು ಹೇಳಿತು, ನಾನು ಒಂದು ಕನ್ನಡಕವನ್ನ ಖರೀದಿಸ್ತೀನಿ ಅಂತ. ಶಿಕ್ಷಕರು ಕೇಳಿದ್ರು, ಕನ್ನಡಕ ಯಾಕೆ ನಿನಗೆ ಬೇಕು? ಆ ಮಗು ಹೇಳಿತು, ನನ್ನ ಅಮ್ಮನಿಗೆ ಒಂದು ಸ್ವಲ್ಪ ಕಣ್ಣು ಮಂಜು, ಅದಕ್ಕಾಗಿ ನಾನು ಕನ್ನಡಕ ಖರೀದಿಸ್ತೀನಿ ಅಂತ. ಅದಕ್ಕೆ ಶಿಕ್ಷಕರು ಹೇಳಿದ್ರು, ನಿಮ್ಮ ತಂದೆ ಇದ್ದಾರಲ್ಲ, ಅವರಿಗೆ ಹೇಳ್ಬೋದು, ಅವರು ತಂದು ಕೊಡ್ತಾರೆ. ನೀನು ಅದನ್ನು ಬಿಟ್ಟು ನಿನಗೆ ಏನ್ ಬೇಕು ಅದನ್ನ ಖರೀದಿಸು ಅಂತ ಹೇಳಿದ್ರು. ಆಗ ಮಗು ನೀಡಿದ ಉತ್ತರದಿಂದ ಶಿಕ್ಷಕರ ಕಣ್ಣು ತುಂಬಿ ಬಂತು. ನನ್ನ ತಂದೆ ಈ ಜಗತ್ತಿನಲ್ಲಿ ಇಲ್ಲ, ನನಗೆ ನನ್ನ ತಾಯಿಯೇ ಇಲ್ಲ. ನನ್ನ ತಾಯಿಯು ಬೇರೆಯವರ ಬಟ್ಟೆ ಹೊಲಿದು ನನ್ನನ್ನು ಸಾಕುತ್ತಾ ಇದ್ದಾರೆ. ಅದರಲ್ಲಿ ಬರುವ ಸಂಪಾದನೆಯಿಂದ ನನಗೆ ಊಟ, ನನಗೆ ಬಟ್ಟೆ, ಶಾಲೆಗೆ ಹೋಗುವ ಪಠ್ಯ ಪುಸ್ತಕಗಳನ್ನ ಕೊಡಿಸ್ತಾರೆ. ಕೆಲವು ತಿಂಗಳಿಂದ ಅವರ ಕಣ್ಣು ಮಂದಾಗಿರುವುದರಿಂದ ಸರಿಯಾಗಿ ಹೊಲಿಯಲು ಆಗ್ತಾ ಇಲ್ಲ. ಅದಕ್ಕಾಗಿ ನಾನು ಈ 100 ರೂಪಾಯಿಯಿಂದ ನಾನು ನನ್ನ ತಾಯಿಗೆ ಕನ್ನಡಕವನ್ನ ಕೊಡಿಸ್ತೀನಿ. ಆ ಕನ್ನಡಕವನ್ನು ಹಾಕಿಕೊಂಡು ಅವಳು ಸರಿಯಾಗಿ ಹೊಲಿತಾಳೆ, ನನ್ನನ್ನು ಚೆನ್ನಾಗಿ ಓದಿಸ್ತಾಳೆ. ನಾನು ಮುಂದೆ ದೊಡ್ಡ ವ್ಯಕ್ತಿಯಾಗಿ ನನ್ನ ತಾಯಿಯನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಆ ಹುಡುಗ ಹೇಳಿದ. ಶಿಕ್ಷಕರು ಹೇಳಿದ್ರು, ಶಬಾಷ್ ಪುಟ್ಟ, ನಿನ್ನ ಆಲೋಚನೆಯೇ ನಿನ್ನ ಸಂಪಾದನೆ. ತಗೋ ಈ 100 ರೂಪಾಯಿಯನ್ನ, ಮತ್ತು ನಾನು ಇನ್ನೂ ನಿನಗೆ 200 ರೂಪಾಯಿನ ಸಾಲವಾಗಿ ನೀಡ್ತೀನಿ. ನೀನು ಮುಂದೆ ದೊಡ್ಡ ಮನುಷ್ಯನಾದ್ಮೇಲೆ ನನಗೆ ಈ 200 ರೂಪಾಯಿಯನ್ನ ಮರಳಿಸು. ಹಾಗೆ ಹೇಳಿ ಶಿಕ್ಷಕರು ಆ ಹುಡುಗನಿಗೆ 300 ರೂಪಾಯಿ ಕೊಟ್ಟು ಆಶೀರ್ವಾದ ಮಾಡಿದ್ರು. 30 ವರ್ಷಗಳ ನಂತರ ಹೊರಗೆ ಮಳೆ ಬರ್ತಾ ಇತ್ತು. ಒಳಗಡೆ ಅದೇ ಶಾಲೆಯ ಅದೇ ಬೋರ್ಡ್ಗಳನ್ನ ಎದುರು ನೋಡ್ತಾ ಪಾಠವನ್ನ ಮಾಡ್ತಾ ಇದ್ರು. ಏಕಾಏಕಿ ಶಾಲೆ ಮುಂದೆ ಜಿಲ್ಲಾಧಿಕಾರಿಗಳ ಕೆಂಪು ಬಣ್ಣದ ದೀಪದ ಸೈರನ್ ವಾಹನ ಬಂದು ನಿಂತಿತು. ಶಾಲಾ ಸಿಬ್ಬಂದಿಗಳು ಅಲರ್ಟ್ ಆದರು. ಶಾಲೆಯಲ್ಲಿ ಮೌನ. ಆದ್ರೆ ಅವಾಗ ಅದು ಏನು ಬೇಕಾ ಗೊತ್ತಾ? ಆ ಜಿಲ್ಲಾಧಿಕಾರಿ ಅವರು ಆ ಮುದುಕನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಹೇಳ್ತಾರೆ, ಸರ್ ನಾನು ನಿಮ್ಮ ಹತ್ರ 200 ರೂಪಾಯಿ ಸಾಲವಾಗಿ ಪಡೆದ ಹಣವನ್ನ ಮರಳಿಸಲು ಬಂದಿದ್ದೇನೆ ಅಂತ. ಇಡೀ ಶಾಲೆ ಸಿಬ್ಬಂದಿ ಬೆಚ್ಚಿ ಬಿದ್ದಿತ್ತು. ಆ ವಯಸ್ಸಾದ ಶಿಕ್ಷಕನ ಕಾಲಿಗೆ ಬಾಗುತ್ತಿರುವ ಜಿಲ್ಲಾಧಿಕಾರಿಯನ್ನು ಆ ಶಿಕ್ಷಕನು ಗುರುತಿಸಿ ಮೇಲೆ ಎತ್ತುತ್ತಾನೆ. ಅಪ್ಪಿಕೊಂಡು ತೋಳುಗಳಲ್ಲಿ ಅಳುತ್ತಾ ಹೇಳ್ತಾನೆ, ನನ್ನ ಶಿಕ್ಷಕ ವೃತ್ತಿ ಇಂದು ಸಾರ್ಥಕವಾಯಿತು. ನೋಡಿದ್ರಲ್ಲ ಸ್ನೇಹಿತರೆ, ಮುಂದೆ ಗುರಿ ಹಿಂದೆ ಗುರು ಇದ್ರೆ ಹೇಗೆ ಏನೆಲ್ಲ ಸಾಧಿಸಬಹುದು ಅಂತ. ಆ ಒಬ್ಬ ಬಾಲಕ ತಮ್ಮ ಗುರು ಮತ್ತು ತನ್ನ ತಾಯಿಗಾಗಿ ಜಿಲ್ಲಾಧಿಕಾರಿಯಾಗಿ ದೊಡ್ಡ ಸಾಧನೆಯನ್ನ ಮಾಡಿದ. ಹಾಗೇನೆ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕಂದ್ರೆ ಮುಂದೆ ಒಂದು ದೊಡ್ಡ ಗುರಿ ಇರಬೇಕು, ಹಿಂದೆ ಒಬ್ಬ ಗುರು ಇರಬೇಕು. ಐ ಹೋಪ್ ಈ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.